ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ನಾನು ಅಂದ್ಕೊಂಡಿದ್ದೆ, ತುಂಬ ದಿನದಿಂದ ಅನ್ಕೊತಾ ಇದ್ದೆ ಗೈಸ್, ಒಂದು ಕಡೆ ಹೋಗಿ ವಿಡಿಯೋ ಶೂಟ್ ಮಾಡಬೇಕು ಅಂತ. ಅದು ಒಂದು ಏನು ಹೇಳ್ತಾರೆ, ಒಂದು ಪುಣ್ಯ ಸ್ಥಳ ಅಂತ ಹೇಳ್ಬೋದು ಗೈಸ್. ಅದನ್ನ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಇವತ್ತು ವಿಡಿಯೋ ಶೂಟ್ ಮಾಡ್ತೀನಿ. ಅಲ್ಲಿ ನಾನು ಜನರು ರಿವ್ಯೂ ಕೇಳ್ತೀನಿ. ಅಲ್ಲಿ ಆ ಪುಣ್ಯ ಸ್ಥಳ ಬಗ್ಗೆ ಒಂದೆರಡು ಮಾತು ಕೇಳ್ತೀನಿ. ಅವ್ರವ್ರು ಏನೇನು ಅಂದ್ಕೊಂಡಿರ್ತಾರೆ, ಅವ್ರವ್ರು ಏನೇನು ಭಾವನೆಗಳಿರುತ್ತೆ, ಅವರನ್ನು ಶೇರ್ ಮಾಡ್ಕೊತಾರೆ, ಕೇಳ್ತೀನಿ. ಅಲ್ಲಿ ಹೋಗಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಮನೆ ಬಿಟ್ಟೆ, ರೆಡಿ ಆಗಿದ್ದೀನಿ, ಮನೆ ಬಿಟ್ಟಿದ್ದೀನಿ. ಬನ್ನಿ ಗೈಸ್, ಹೋಗೋಣ ಗೈಸ್. ಇವಾಗ ನಾವು ಇಲ್ಲಿಂದ ಮೆಟ್ರೋ ಹತ್ತುತ್ತಾ ಇದ್ದೀವಿ ಗೈಸ್. ಮೆಟ್ರೋ ಹತ್ತಿ ಹೋಗ್ತಾ ಇದ್ದೀವಿ ಗೈಸ್. ಈಗ ಮೆಟ್ರೋ ಹತ್ತಿ ಹೋಗ್ತಾ ಇದ್ದೀವಿ. ಓಡು ಗೈಸ್, ಓಡಬೇಕು. ಟ್ರೈನ್ ಮಾಡ್ತೈತೆ. ಟ್ರೈನ್ ಮಿಸ್ ಆದರೆ ಕಷ್ಟ ಗೈಸ್. ಬೇಗ ಓಡಿ ಹೋಗಬೇಕು. ಫೈನಲಿ ಮೆಟ್ರೋ ರೀಚ್ ಆಗಿದ್ದೀವಿ ಗಾಯ್ಸ್. ಐ ಥಿಂಕ್ ಇಲ್ಲಿ ಕ್ಲೀನಿಂಗ್ ನಡೀತಾ ಇದೆ. ಟ್ರೈನ್ ಕ್ಲೀನಿಂಗ್ ಮಾಡ್ತಾ ಇದೆ. ಫೈನಲಿ ಗೈಸ್ ಮೆಟ್ರೋ ಹತ್ತಿದ್ದಾಯಿತು. ಮೆಟ್ರೋ ಹತ್ತಿ ಒಳಗಡೆ ಹತ್ತಿದ್ದೀನಿ. ಹೋಗ್ತಾ ಇದೆ ಟ್ರೈನು. ಫೈನಲಿ ಆಚೆ ಬಂದೆ ಮೆಟ್ರೋಯಿಂದ. ಈಗ ಎಕ್ಸಿಟ್ ಆಗ್ತಾ ಇದ್ದೀನಿ ಗೈಸ್. ಅಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿ ಕ್ಯಾಮ್ರಾ ಆಫ್ ಆಗಿತ್ತು ಸಡನ್ನಾಗಿ. ಫೈನಲಿ ಗೈಸ್ ನಾನು ಈಚೆ ಬಂದೆ. ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಗೈಸ್ ಫೈನಲಿ ರೋಡ್ ಬಂದೆ. ಇಲ್ಲಿಂದ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100. ಹಾಯ್ ಫ್ಯಾಮ್, ಇವತ್ತು ಅಂದ್ಕೊಂಡಂಗೆ ಬಂದು ಇಲ್ಲಿ ತುಂಬ ಅಂದರೆ ತುಂಬ ನೋಡೋದಿದೆ ಗೈಸ್. ಫುಲ್ಲು ಎಲ್ಲ ಕಡೆ ಬಾಸ್ ಫೋಟೋ ಇದೆ. ಹಂಗೆ ಇಲ್ಲಿ ಫೋನ್ಗೆ ಬ್ಯಾಕ್ ಕೇಸ್ ಹಾಕ್ತಾ ಇದ್ದಾರೆ. ಫೋಟೋ ಬಾಸ್ದು. ಅಂಕಲ್ ಕುಂತಿದ್ದಾರೆ. ಅಂಕಲ್ಸ್ನ ಸ್ವಲ್ಪ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಅಂಕಲ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಬಾಬು ಅಂತ. ಬಾಬು, ಯಾವಾಗಿಂದ ಇಲ್ಲಿ ಬಂದು ಈ ಥರ ಇದು ಮಾಡ್ತಾ ಇದ್ದೀರಾ? ಇದು ನಾವೊಂದು 5 ವರ್ಷದಿಂದ ಮಾಡ್ತಾ ಇದ್ವಿ. 5 ವರ್ಷದಿಂದ. 5 ವರ್ಷ
ಯಾವಾಗ ನಾ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದಾಗ ನೋಡಿದ್ರಾ? ಅವರು ಅವ್ರ ಅಪ್ಪಾಜಿ ಸತ್ತೋಗ್ಬಿಟ್ರಲ್ಲ, ಆವಾಗಲಿಂದ ಅವ್ರು ಬರ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಅವ್ರಿಗೆ ಅವರೆಲ್ಲ ಬರೆಸ್ತಾ ಇದ್ರು. ಅವರು ಬರ್ಸಿದಾರಾ? ಅವರು ಬರ್ಸಿದ್ದಾರೆ. ಮೊದಲು ಇದಕ್ಕಿಂತ ಮುಂಚೆ ಎಲ್ಲಿದೆ? ಇದನ್ನ ಮುಂಚೆ ನಾವು ಇಲ್ಲ ಕುರಿನಾರ ಅಲ್ಲಿದ್ದೀವಿ ನಾವು. ಅಲ್ಲಿದ್ದಾಗ ಅದಕ್ಕಿಂತ ಇಲ್ಲಿ ಬಂದಾದ್ಮೇಲೆ ನಿಮ್ಗೆ ಏನೇನು ಉಪಯೋಗ ಆಯಿತು, ಉಪಯೋಗ ಆಗ್ತಾ ಇದೆ ದಿನ? ಇಲ್ಲಿ ವ್ಯಾಪಾರ ಆಗ್ತಾರೆ, ವ್ಯಾಪಾರ ಕಡೆಯಿಂದ ಆಗ್ತವೆ. ಅವ್ರು ಇದ್ದಾರಲ್ಲ, ಅವ್ರನ್ನ ನೋಡೋಕೆ ಪಬ್ಲಿಕ್ ಜನ ಬರ್ತಾರೆ, ಅವರು ನಮಗೆ ವ್ಯಾಪಾರ ಮಾಡ್ತಾರೆ. ನಮ್ಮ ಮಕ್ಕಳ ಮನೆಗೆ ಅನ್ನ ದಿನ ತಿಂತಾ ಇದ್ವಿ ಅವ್ರ ಹೆಸರು. ಅವ್ರ ಕಡೆಯಿಂದ ನಮಗೆ ಸ್ವಲ್ಪ ಊಟ ಸಿಗ್ತಾ ಇತ್ತು. ಒಂದ್ಸಲ ಗೊಂಬೆ ಹೇಳ್ತೈತೆ ಆಡ್ನ ಸೌಂಡ್ ಆಯ್ತು ಮಾಡಿ. ಚೆನ್ನಾಗಿ ಮುಗಿಸಿದ್ವಿ. ಫೈನಲ್ಲಿ ಬಂದೆ. ಇಲ್ಲಿ ನೋಡಿ ಜನ ಹೋಗ್ತಾ ಇದ್ದೀನಿ ಗೈಸ್. ತುಂಬ ಜನ ಇದ್ದಾರೆ, ಲೈನ್ ಇದೆ, ಹೋಗ್ತಾ ಇದ್ದೀನಿ ಗೈಸ್. ಗೈಸ್ ಇವಾಗ ಜನ ಕಮ್ಮಿ ಆಗಿದ್ದಾರೆ. ಇಲ್ಲಿ ಏನು ಮಾತಾಡಬಾರ್ದು, ಸೈಲೆಂಟ್ ಆಗಿ. ಒಬ್ಬ ರಾಜ ಇನ್ನೊಂದು ಅವನೊಬ್ಬ ರಾಜ ದೋನು ಇರುತ್ತಾನೆ ರಾಜ. ಆಜಾ ಆಜಾ ಜಂಟ ಸಾಜ. ಹಿಡ್ಕೊಂಡ್ ಹೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು. ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವ್ರು. ನಿಮ್ಮಿಂದಾನೆ ನಮ್ಮೆದೆ ಉಸಿರು, ಅಭಿಮಾನಿಗಳೇ ನಮ್ಮನೆ ದೇವ್ರು. ನಿಮ್ಮಿಂದಾನೆ ನಮ್ಮೆದೆ ಉಸಿರು. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ. ಇವಾಗ ಇಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯಿ ದೈವ. ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು. ಜಗದ ಬಾರಿ ಸಾಗರವ ಜಿಗಿದು ಈ ಜಮೀ. ಈ ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಪುಣ್ಯಸ್ಥಳ. ಈಗ ಎಲ್ಲೋ ಇಲ್ಲ
ಇರಲಿ ಕೊನೆ ತನಕ ಹಿಂಗೆ ದೊಡ್ಡಿ ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದ ಗೈಸ್ ಇಲ್ಲಿ ಹಿಂಗೆ ಈಚೆ ಬಂದರೆ ರಾಜ್ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿರೋ ಎಷ್ಟೊಂದು ಫಿಲಮ್ ಎಲ್ಲ ತುಂಬ ಫಿಲಮ್ ಕವರ್ ಮಾಡೋರೆ. ಎಲ್ಲ ಅದ್ರದ್ದು ಫೋಟೋ ಐತೆ, ಫೋಟೋ ಫ್ರೇಮ್ ಹಾಕೋಣ. ಒಂದು ಸೈಡ್ ಕವರ್ ಮಾಡ್ತಾಯಿದ್ದೀನಿ, 2 ಸೈಡ್ ಇದೆ ಆ್ಯಕ್ಚುಲಿ. ಇಷ್ಟು ಫೋಟೋಸ್ ಎಲ್ಲ ಫ್ರೇಮ್ ಮಾಡಿದ್ದಾರೆ. ಅವ್ರು ತುಂಬ ಹಳೇ ಫಿಲಮಿಂದ ಮೊದಲು ಅವ್ರು ಆ್ಯಕ್ಟಿಂಗ್ ಮಾಡಿರೋ ಫಿಲಮಿಂದ ಲಾಸ್ಟ್ ಫಿಲಮ್ ತನಕ ಎಲ್ಲದ್ರದ್ದು ಕಲ್ಲ ಮೇಲೆ ಫೋಟೋ ಹಾಕಿ ಮಾಡಿರೋದು. ಎಲ್ಲ ಕಲ್ಲಿಂದ ಹಾಕಿ ಕಲ್ಲಲ್ಲಿ ಫೋಟೋ ಫ್ರೇಮ್ ಮಾಡಿರೋದು. ಈಗ ಆಚೆ ಬರ್ತಾಯಿದ್ದೀನಿ. ಈಗ ಸ್ವಲ್ಪ ಜನ ಇಲ್ಲೆಲ್ಲ ಕುಂತಿದ್ದಾರೆ ನೋಡ್ರಿ, ಇಲ್ಲೆಲ್ಲ ಕುಂತಿದ್ದಾರೆ. ಇವ್ರನ್ನೆಲ್ಲ ಸ್ವಲ್ಪ ರಿವ್ಯೂ ಕೇಳಬೇಕು ಗೈಸ್, ಬಾಸ್ ಬಗ್ಗೆ. ಅವ್ರಿಗೇನು ಗೊತ್ತು ಅಪ್ಪು ಬಗ್ಗೆ, ಮತ್ತು ಅವರು ಏನು ಅಂದ್ಕೊಂಡಿರ್ತಾರೆ, ಅವ್ರು ಯಾವಾಗನ ಮೀಟ್ ಮಾಡಿದ್ರಾ ಪುನೀತ್ ಸರ್ನ ಅಂತ ಕೇಳ್ತೀನಿ ಗೈಸ್. ಈಗ ಬನ್ನಿ ಗೈಸ್. ಇಲ್ಲಿ ಬಂದೆ, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ನಲ್ಲ ವಿಡಿಯೋ, ಬಂದು ಇಲ್ಲಿ ಮಾತಾಡಿದ್ವಿ, ಮೆಟ್ರೋಲ್ ಬಂದು ಎಲ್ಲ ಆಯಿತು ಗೈಸ್. ಇಲ್ಲಿ ಈಚ್ ಕಡೆ ನಾನು ಮಾತಾಡಬೇಕು ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಮನೇಲಿರಬೇಕಾದ್ರೆ ಮಾತಾಡಬೇಕು, ಸ್ವಲ್ಪ ಜನ ಹತ್ರ ಕೇಳಬೇಕು, ಈ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಆಗಲಿ, ಪಾರ್ವತಮ್ಮ ಅವ್ರ ಬಗ್ಗೆ ಆಗಲಿ ಇಲ್ಲಿ ಕೇಳಬೇಕು ಅಂತ ಕೇಳಿದೆ. ಸ್ವಲ್ಪ ಜನ ಮಾತಾಡಿಸಿದೆ. ಒಬ್ಬರು ಅಂಕಲ್ದು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಇನ್ನೂ ಸ್ವಲ್ಪ ಜನನೂ ಮಾತಾಡಿದ್ರು, ರೆಸ್ಪಾನ್ಸ್ ಮಾಡಿದ್ರು, ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಆದರೆ ಸ್ವಲ್ಪ ಜನದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಒಬ್ರದ್ದು ವೀಡಿಯೋ ಚೆನ್ನಾಗಿ ಬಂದಿದೆ, ಆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಈ ವಿಡಿಯೋಲೇ ಇರುತ್ತೆ ನೋಡಿ. ತುಂಬ ಖುಷಿ ಆಯಿತು ಗೈಸ್. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಇಲ್ಲಿ ಬರಬೇಕು, ವೀಡಿಯೋ ಮಾಡಬೇಕು. ನನ್ನ ಫಸ್ಟ್ ಯೂಟ್ಯೂಬ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ದೆ. ಫಸ್ಟ್ ವೀಡಿಯೋ ಆಗಿ ಸೆಕೆಂಡ್ ವೀಡಿಯೋ ಆಗ್ತಾಯಿದೆ. ಥ್ಯಾಂಕ್ಫುಲ್, ಚೆನ್ನಾಗಿತ್ತು ಇವತ್ತು ಎಕ್ಸ್ಪೀರಿಯೆನ್ಸು, ಸೂಪರ್. ಓಕೆ, ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಇನ್ನೂ ಸ್ವಲ್ಪ ಚೇಂಜ್ ಕೊಡಬೇಕು, ಇಲ್ಲ ಚೇಂಜ್ ಮಾಡಬೇಕು ಅಂತ ನಿಮ್ಗೇನು ಅನಿಸುತ್ತೆ ನೀವು ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಬಾಯ್.